ಎಚ್ ಶಿವರಾಮೇಗೌಡ ಕರವೇ ಪದಾಧಿಕಾರಿಗಳ ಪದಗ್ರಹಣ. ಎಚ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾ ನೂತನ ಜಿಲ್ಲಾಧ್ಯಕ್ಷರಾಗಿ ಬಿಎ ದಿನೇಶ್ ಆಯ್ಕೆಯಾದ ಬೆನ್ನಲ್ಲೇ ಬುಧವಾರ ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲಾ ಪದಾಧಿಕಾರಿಗಳ ಹಾಗೂ ತಾಲೂಕು ಕೆಲವು ಘಟಕಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ದಿನೇಶ್, ನಾಡು ನುಡಿ ನೆಲ ಜಲ ರಕ್ಷಣೆ ನಮ್ಮ ಕರುನಾಡಿನ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ. ನಮ್ಮ ತಾಯಿ ನುಡಿ ಯಾವುದೇ ಇರಲಿ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಇಲ್ಲಿ ಬದುಕು ಕಟ್ಟಿಕೊಂಡಿರುವ ಎಲ್ಲರೂ ಕನ್ನಡ ಭಾಷೆಯನ್ನು ಉಳಿಸಲು ಬೆಳೆಸಲು ಶ್ರಮಿಸಬೇಕು. ಕನ್ನಡಕ್ಕೆ ಕರ್ನಾಟಕಕ್ಕೆ ಅನ್ಯಾಯವಾದರೆ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುವ ಜಾಯಮಾನ ನಮ್ಮದಲ್ಲ. ಅಂತಹವರ ವಿರುದ್ಧ ಸಂಘಟನೆಯ ಶಕ್ತಿಯಿಂದ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಯ ಬಗ್ಗೆ ಕೆಲವರು ಅವಹೇಳನ ಹೇಳಿಕೆಗಳು ವೇದಿಕೆಗಳಲ್ಲಿ ಮಾತನಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದ್ದು, ಕನ್ನಡ ಭಾಷೆ ಕನ್ನಡದ ಹೆಸರು ಯಾರೊಬ್ಬರ ಸ್ವತ್ತು ಅಲ್ಲ. ಕರವೇ ಹೆಸರು ನಮ್ಮ ಸಂಘಟನೆಯದ್ದು. ಇನ್ನೊಮ್ಮೆ ನಮ್ಮ ಸಂಘಟನೆಯ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಅಂತಹವರ ವಿರುದ್ಧ ಕಾನೂನು ರೀತಿಯಲ್ಲಿ ಉತ್ತರ ನೀಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತು ಹಾಗೂ ಸಂಪೂರ್ಣ ಕಾರ್ಯಕ್ರಮದ ನಿರೂಪಣೆಯನ್ನ ಶಿಸ್ತುಬದ್ಧವಾಗಿ ಸಂಘದ ಜಿಲ್ಲಾ ಸಂಚಾಲಕ ಗೋವಿಂದ ದಾಸ್ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಂಘಟನೆಯ ಜಿಲ್ಲಾ ಪ್ರಮುಖರು, ತಾಲೂಕು ಪ್ರಮುಖರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 106 ಕರವೇ ಸದಸ್ಯರು ಪಾಲ್ಗೊಂಡಿದ್ದರು. ನನ್ನ ಪತ್ರಕರ್ತ ಮಿತ್ರರಿಗೆ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ನಾಡು ನುಡಿ ಜಲ ನೆಲ ಯಾವುದೇ ಧಕ್ಕೆ ಮಾಡದ ರೀತಿಯಲ್ಲಿ ಮುಂದುವರಿತೇನೆ ಅಂತ ನಾನು ಭಾವಿಸಿ ಹೆಜ್ಜೆ ಇಟ್ಟಿದ್ದೇನೆ. ನಮ್ದು ಯಾವುದೇ ಅಕ್ರಮವಾದ ಸಂಘಟನೆ ಅಲ್ಲ, ಇದು ಸಕ್ರಮವಾದ ಸಂಘಟನೆ ಅಂತ ನಾನು ಭಾವಿಸ್ತೇನೆ. ಬೇರೆ ರೀತಿಯಲ್ಲಿ ಬೇರೆಯವರು ಬೇರೆ ಸಂಘಟನೆಯವರು ಬೇರೆ ಸಂಘಟನೆ ಬಗ್ಗೆ ಅವಹೇಳನ ಹೇಳಿಕೆಯನ್ನು ಕೊಡೋದನ್ನ ನಿಲ್ಲಿಸಬೇಕು. ಇಲ್ಲದೆ ಹೋದರೆ ನಾನು ಅವ್ರ ಮೇಲೆ ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ಫೈಲ್ ಮಾಡಬೇಕಾಗುತ್ತೆ. ಇದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಅವರು ನಮಗೆ ಮಾತ್ರ ಅವಮಾನ ಮಾಡ್ತಾರಲ್ಲ, ಎಲ್ಲಾ ಸಂಘಟನೆಗಳಿಗೂ ಅವಮಾನ